ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಹೌದು, ಇವತ್ತು ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮಿಳಿನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಅಂತ. ಹೌದು, ಇವತ್ತು ನಾನು ನಿಮ್ಮನ್ನ ಹಾಸನದ ಹತ್ರ ಇರುವ ಒಂದು ಗೆಂಡೆಕಟ್ಟೆ ಫಾರೆಸ್ಟ್ ಗೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ. ಸೊ ಇಲ್ಲಿ ಮೈನ್ ಆಗಿ ನೀವು ನೋಡುವಂಥದ್ದು ಏನಪ್ಪಾ ಅಂದ್ರೆ ಜಿಂಕೆಗಳು ಹಾಗೂ ವಾಚ್ ಟವರ್, ಅದ್ರ ಜೊತೆಗೆ ಒಂದು ಸುಂದರವಾದ ವಾತಾವರಣ ಇಲ್ಲಿ ನೋಡುವಂಥದ್ದು. ಎಸ್ಪೆಷಲಿ ಮೈನ್ ಆಗಿ ನಾನು ಹೇಳೋದೇನಪ್ಪಾ ಅಂದ್ರೆ ಒಂದು ಫ್ಯಾಮಿಲಿ ಟೈಮ್ನ ತುಂಬಾನೇ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು, ಒಂದು ಶಾಂತಿಯಿಂದ ಸ್ಪೆಂಡ್ ಮಾಡ್ಬೋದು. ಎಸ್ಪೆಷಲಿ ನಿಮ್ಮ ಮಕ್ಳು ಏನಾರಿದ್ರೆ ಒಂದು ಪ್ಲೇಯಿಂಗ್ ಆಕ್ಟಿವಿಟಿ ಏರಿಯಾ ಸಹ ಈಗ ಮಾಡಿದ್ದಾರೆ. ಅಲ್ಲಿ ನಮ್ಮ ಮಕ್ಳನ್ನ ಬಿಟ್ಬಿಟ್ಟು ಆರಾಮಾಗಿ ಬೇಕಾದ್ರೆ ನೀವು ಒಂದು ವಿಶ್ರಾಂತಿ ಬೇಕಾದ್ರೆ ತಗೋಬಹುದು. ಇವಾಗೇನೋ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡಿದಾರೆ ಅಂತ 30 ರೂಪೀಸ್ ಆಗಿದೆ ಅಂತ. ಮುಂಚೆ ಎಲ್ಲ ಒಂದು 5 ರೂಪೀಸ್ ಇತ್ತು, 10 ಇತ್ತು, 15 ಇತ್ತು, ಇವಾಗ 30 ರೂಪೀಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಈಗ ಸಮ್ಮರ್ ಟೈಮಲ್ಲಿ ಒಂದು ಮೈಂಟೆನೆನ್ಸ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಒಂದು ಗ್ರೀನರಿ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟಪಡಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಅಂತ ವಾಟರ್ ಮೈಂಟೆನೆನ್ಸ್ ಇರುತ್ತೆ. ಮತ್ತೆ ಎಸ್ಪೆಷಲಿ ಪ್ರಾಣಿಗಳಿಗೆ ಅದು ಆಹಾರಕ್ಕೋಸ್ಕರ ತುಂಬಾನೇ ಮೈಂಟೆನೆನ್ಸ್ ಕಾಸ್ಟ್ ತುಂಬಾನೇ ಆಗುವಂಥದ್ದು. ಸೊ 30 ರೂಪೀಸ್ ಅಷ್ಟೊಂದೇನು ದೊಡ್ಡ ಒಂದು ಫೇರ್ ಅಲ್ಲ. ಸೊ ಯಾಕಂದ್ರೆ ನಾವೇ 60 ರೂಪಾಯಿ ಕೊಟ್ಬಿಟ್ಟು ಎಳ್ನೀರು ಕುಡಿತೀವಿ ಅಂತ. ಇನ್ನು 30 ರೂಪೀಸ್ ಅದೇನು ಯಾವ ಮೂಲೆ ಅಲ್ಲ. 30 ರೂಪೀಸ್ನ ಕೊಟ್ಟರೆ ಅಟ್ಲೀಸ್ಟ್ ಒಂದು ಪ್ರಾಣಿಗಳಿಗೆ ಒಂದು ನಾವುಗಳಿಂದ ಒಂದು ಸ್ಮಾಲ್ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಒಂದು ಶಾಂತಿ ರೀತಿಯಿಂದ ನಾವು ಒಂದು ಕಡೆಯಿಂದ ಏನೋ ಒಂದು ಮನಸ್ಸು ಒಂದು ಸಿಗುವಂಥದ್ದು ಆ ಪ್ಲೇಸಿಗೆ ಹೋದ್ರೆ. ಅದ್ರ ಜೊತೆಗೆ ಒಂದು ಎಲ್ಲ ಒಂದ್ ಕಡೆ ನಾವು ಒಂದು ಪ್ರಾಣಿಗಳಿಗೆ ಒಂದು ಡೊನೇಟ್ ಮಾಡ್ದಂತ ಒಂದು ಫೀಲ್ ಆಗುವಂಥದ್ದು. ಸೊ ಬನ್ನಿ ತಡೆ ಮಾಡ್ದಲೆ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ನನಗೆ ತಿಳಿಸ್ಕೊಡ್ತೇನೆ. ಆ್ಯಕ್ಚುಲಿ ಇದು ಹಳೆ ವಿಡಿಯೋ, ಬಟ್ ಆದರೂ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕ್ಕೆ ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ಅದು ಮ್ಯಾಟರೇ ಅಲ್ಲ, ಇನ್ಫಾರ್ಮೇಷನ್ ಮೈನ್ ಆಗಿರುತ್ತೆ ನನ್ನ ಪ್ರಕಾರ. ಸೊ ಬನ್ನಿ ತಡೆ ಮಾಡ್ದಲೆ ಅಲ್ಲಿ ಹೋಗೋಣ, ಲೆಟ್ಸ್ ಗೋ. ಸೊ ನೋಡಿ, ಕರ್ನಾಟಕ ಅರಣ್ಯ ಇಲಾಖೆ ಹಾಸನ ವಿಭಾಗ ಲೈವ್ ಆ್ಯಂಡ್ ಲೆಟ್ ಲೈವ್. ಸೊ ಬನ್ನಿ ಒಳಕ್ಕೆ ಹೋಗೋಣ, ಫೀಸ್ ಎಷ್ಟಿದೆ ಅಂತ ನೋಡೋಣ. ಈ ದಾರಿ ಅಂತೂ ಒಂಥರ ಕ್ರೇಜಿ ಆಗಿದೆ ಮಾತ್ರ, ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಮೊದಲು ತುಂಬಾ ಪ್ರಾಣಿ ಇದ್ವಂತೆ, ಬಟ್ ಇವಾಗ ಸದ್ಯಕ್ಕೆ ಒಂದು ಬಾತುಕೋಳಿ ಮತ್ತು ಜಿಂಕೆ ಅಂತ ಅಷ್ಟೇ ಇರೋದು. ಸೊ ಮೊದಲು ಏನೇನೋ ಇದ್ವು, ಇದು ಇಟ್ಟಿದ್ರಂತೆ, ಚಿರತೆ ಹುಲಿ ಎಲ್ಲನೂ ಇತ್ತಂತೆ ಆವಾಗ ಒಂದು 2005 ಹಿಂದೆ. ಬಟ್ ಇವಾಗ ಪ್ರೆಸೆಂಟಲ್ಲಿ ಇವಾಗ ಯಾವುದೂ ಇಲ್ಲ, ಬರೀ ಜಿಂಕೆ ಮಾತ್ರ ಇದೆ ಅಂತೆ. ಇವಾಗ ನಾನು ಬಂದಿದ್ದು 12 o'clock ಆಗಿದೆ. ಸೊ ಹಂಗಾಗಿ ಜಿಂಕೆಗಳು ಸ್ವಲ್ಪ ಮಿಡಲಲ್ಲಿ ಇರುತ್ತಂತೆ, ಕಾಣೋದು ತುಂಬ ಕಷ್ಟ ಅಂತೆ. ಕ್ಯಾಮ್ರಾದಲ್ಲಿ ಝೂಮ್ ಹಾಕಿದರೆ ಕಾಣ್ಬೋದು ಅಂತ ಹೇಳಿದರು. ಅಲ್ಲಿ ಒಬ್ಬರು ಇದ್ದರು ಅಟೆಂಡ್ರು, ಏನೂ ಮಾಡೋಂಗಿಲ್ಲ. ಸೊ 5 ಗಂಟೆಗೆ ಬಂದರೆ ಅವರು ಜಿಂಕೆ ಎಲ್ಲ ಇಲ್ಲಿಗೆ ಬರುತ್ತಂತೆ ಒಂದು ಫುಡ್ ತಗೊಳ್ಳೋಕ್ಕೆ. ಸೊ ಇಲ್ಲಿ ಬರುತ್ತಂತೆ ಈ ಜಾಗಕ್ಕೆ. ಸೊ ನೋಡಿ, 5 ಗಂಟೆಗೆ ಪ್ಲ್ಯಾನ್ ಮಾಡ್ಕೊತ ಬನ್ನಿ. ಸೊ ಜಿಂಕೆ ಎಲ್ಲ ನೋಡ್ಬೋದು ನೀವು. ಸೊ ಇದು ಸ್ನೇಕ್ ಹೌಸ್. ಇದು ಇವಾಗ ಸ್ನೇಕ್ ಇಲ್ಲ, ಈಗ ಸಾರಿ ಸ್ನೇಕ್ ಹೌಸೇ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಸ್ನೇಕ್ ಹೌಸ್ ಅಲ್ಲ ಅನಿಸುತ್ತೆ, ಮೋಸ್ಟ್ಲಿ ಇದು ಬರ್ಡ್ ಗಿಳಿ ಸಾಕುವ ಪ್ರದೇಶ ಹೌಸ್ ಇರ್ಬೋದು. ಸೊ ಏನೂ ಇಲ್ಲ. ಹೌದು, ಗಿಳಿ ಒಟ್ಟಿನಲ್ಲಿ ಬರ್ಡ್ಸ್ನ ಇಲ್ಲಿ ಕೇಜಲ್ಲಿ ಇಡ್ತಾರೆ. ಸೊ ನೋಡಿ, ಇಲ್ಲಿ ಮಾಡಿದ್ದಾರೆ ನೋಡಿ, ಏನೇನೋ ಒಂದು ಪೈಪ್ ಹಾಕಿದ್ದಾರೆ ಅದು ಆಟಾಡೋಕ್ಕೆ. ಸೊ ಇವಾಗ ಇಲ್ಲ, ಪಕ್ಷಿ ಇಲ್ಲ, ಏನಿಲ್ಲ, ಫುಲ್ ಎಂಟಿ ಆಗಿದೆ. ಸೊ ನೋಡಿ, ಆರ್ಟಿಫಿಷಿಯಲ್ ಒಂದು ಎಲಿಫೆಂಟ್ನ ರೆಡಿ ಮಾಡಿದ್ದಾರೆ. ಸೊ ದೂರದಲ್ಲಿ ನೋಡಿದ್ರೆ ಒಂಥರ ರಿಯಲ್ ಹಂಗೆ ಕಾಣುತ್ತೆ, ಬಟ್ ಆರ್ಟಿಫಿಷಿಯಲು. ಸೊ ಅಲ್ಲೊಂದು ನೋಡಿ, ರ್ಯಾಬಿಟ್ ನೋಡಿ ಹೆಂಗೆ ಓಡೋಗ್ತದೆ. ಸೊ ಮಕ್ಕಳಿಗಂತೂ ತುಂಬಾ ಒಂದು ಪ್ಲೇಯಿಂಗ್ ಗೇಮ್ಸ್ಗಳು ತುಂಬಾ ಇದೆ. ಸೊ ನೋಡ್ತಿದ್ದಾರೆ, ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಇದು ಮಾಡಿದ್ದಾರೆ, ಪ್ಲೇ ಗ್ರೌಂಡು. ಒಂದು ಮೆಟ್ಟಲಲ್ಲಿ ಒಂದು ಅಫ್ಟೇರಿಯಿಂದ ನೀವು ನೋಡ್ಬೋದು ಇಡೀ ಒಂದು ಗೆಂಡೆಕಟ್ಟೆ ಫಾರೆಸ್ಟು. ಸೊ 2 ಫ್ಲೋರ್ ಮಾಡಿದ್ದಾರೆ. ಸೊ
ಸೊ ಇದೊಂದು ಅವೈಲೇಬಲ್ ಇದೆ. ಸೊ ಮೇಲೆ ಎತ್ತರದಿಂದ ಫುಲ್ಲು ನೀವು ಗಂಡೆಕಟ್ಟೆಯ ಒಂದು ಫುಲ್ಲು ಪ್ಲೇಸ್ನ ನೀವು ವಿಸಿಬಲ್ ಮಾಡ್ಬೋದು. ಸೊ ಇಲ್ಲೊಂದು ಎರಡು ಸೇತುವೆ ಥರ ಮಾಡಿದ್ದಾರೆ. ಸೊ ಮೊದಲು ಇಲ್ಲಿ ಕ್ರೊಕೊಡೈಲ್ ಇತ್ತು, ಅದೇ ಮೊಸಳೆ ಇತ್ತು, ಬಟ್ ಇವಾಗಿಲ್ಲ, ಹೆದರ್ಕೋಬೇಡಿ. ಒಂದು 2 ಸೇತುವೆ ಮಾಡಿದ್ದಾರೆ, ಆವಾಗ ಮಾಡಿದರು 2005ರಲ್ಲಿ. ಬಟ್ ಆಗೊಂದ್ಸತಿ ನಾನು ವಿಸಿಟ್ ಮಾಡಿದ್ದೆ, ಜ್ಞಾಪನ ಇದೆ, ಒಂದು ಫೋಟೋಸ್ ಏನೋ ಇದೆ. ಬಟ್ ಇಲ್ಲಿ ಕ್ರೊಕೊಡೈಲ್ ಇತ್ತು, ಆಮೇಲೆ ಮೀನೇನೋ ಸಾಕಿದ್ರು ಇಲ್ಲಿ. ಸೊ ನೋಡಿ, ಈಗೇನೋ ಮಾಡ್ತಾರಂತ ಹೇಳಿದರು ಅಲ್ಲಿ ಆ ಫಾರೆಸ್ಟ್ ಆಫೀಸರು. ಇದನ್ನು ಕ್ಲೀನಪ್ ಮಾಡಿಬಿಟ್ಟು ಇವಾಗ ಏನೋ ಫಿಶಿಂಗ್ ಟೈಪ್ ಏನೋ ಮಾಡ್ತಾರಂತೆ, ಫಿಶ್ಶು ಮತ್ತು ಬಾತುಕೋಳಿದೇನೋ ಮಾಡ್ತಾರಂತೆ ಕಾನ್ಸೆಪ್ಟು. ಸೊ ನೋಡಬೇಕು ಯಾವಾಗ ಮಾಡ್ತಾರೋ. ಫುಲ್ಲು ಮೆಟಲ್ ಬ್ರಿಡ್ಜ್ ಇದು, ಇದೇ ರೀತಿ ಅಲ್ಲೊಂದಿದೆ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟು ಫುಲ್ಲು ಒಂದು ರೌಂಡ್ ಹಾಕ್ಬೋದು, ಫುಲ್ ಸರೌಂಡಿಂಗು ಜಾಗ ಇದೆ, ಆರಾಮಾಗಿ ವಾಕ್ ಮಾಡ್ತಾ ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಸೌಂಡ್ ಮಾಡ್ತಿದೆ. ಜಿಂಕೆ ಅಂತೂ ಭಯಂಕರ ಇಲ್ಲಿಗೆ ಬಂದಿತ್ತು, ಬಟ್ ನಾನು ವೀಡಿಯೋ ಮಾಡ್ತೀನಂತೆ ಓಡೋಗಿದೆ ಅದು. ಈಗ ತುಂಬಾ 100 ಜಿಂಕೆನ ತರಿಸಿದಾರಂತೆ, ಫಾರೆಸ್ಟ್ ಆಫೀಸರು ಹೇಳ್ತಾಯಿದ್ರು. ಈಗ ತುಂಬಾ ಚೆನ್ನಾಗಿ ಒಂದು ಮೈಂಟೆನೆನ್ಸ್ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಲ್ಲ ಅಲ್ಲೊಂದು 2 ಕಾಣ್ತಿದೆ ಜಿಂಕೆ. ಸೊ ನೋಡಿ, ಐ ಥಿಂಕ್ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಗೆಂಡೆಕಟ್ಟೆ ಫಾರೆಸ್ಟ್ ಯಾವ ರೀತಿ ಇತ್ತು ಅಂತ. ಐ ಥಿಂಕ್ ಈ ಪ್ಲೇಸ್ ನಿಮಗೆ ತುಂಬಾನೇ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿನಿ. ನೀವೇನಾದ್ರು ಈ ಪ್ಲೇಸಿಗೆ ಹೋಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ ಹೇಳಿ, ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಒಂದು ಬೇರೆ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.